ಕಡರನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಭಾಗ್ಯ ದೊರೆತಿದೆ. ಇದರಿಂದ ವಿದ್ಯಾರ್ಥಿಗಳು ಸಂತಸದಲ್ಲಿದ್ದಾರೆ. ವಿಮಾನಯಾನ ಪ್ರವಾಸ ಜಿಲ್ಲೆಯಲ್ಲಿಯೇ ಪ್ರಥಮ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂದು ಕಡರನಾಯಕನಹಳ್ಳಿ ಶಾಲೆ ತೋರಿಸಿಕೊಟ್ಟಿದೆ. ಬಡ ವಿದ್ಯಾರ್ಥಿಗಳು ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಅಭ್ಯಾಸ ಮಾಡುವುದುಂಟು. ಗ್ರಾಮದಲ್ಲಿ ಕೂಲಿ ಮಾಡಿ ಜೀವನ ಸಾಗಿಸುವ ಪೋಷಕರು ಸಹ ತಮ್ಮ ಮಕ್ಕಳಿಗೆ ವಿಮಾನಯಾನ ಪ್ರವಾಸಕ್ಕೆ ಸಹಕರಿಸುವುದಕ್ಕೆ ಈ ಗ್ರಾಮ ವಿಶೇಷ ಎನಿಸಿದೆ. ಮಕ್ಕಳಿಗೆ ಆಧುನಿಕತೆಯ ಪರಿಚಯ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಪೋಷಕರನ್ನು ಕೇಳಿದಾಗ ನಮ್ಮ ಕಷ್ಟ ನಮಗಿರಲಿ, ನಾವು ಕಳಿಸಿಕೊಡುತ್ತೇವೆ ಎಂದು ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಎಂದು ಮುಖ್ಯೋಪಾಧ್ಯಾಯ ಎ.ಕೆ. ಮಂಜಪ್ಪ ಮತ್ತು ಹಿರಿಯ ಶಿಕ್ಷಕ ಸಿ.ಪಿ. ಕುಬೇರಪ್ಪ ಪತ್ರಿಕೆಗೆ ತಿಳಿಸಿದ್ದಾರೆ. 26 ವಿದ್ಯಾರ್ಥಿಗಳು ಪ್ರವಾಸದಲ್ಲಿದ್ದು ತಲಾ 5,000 ರುಗಳನ್ನು ಪೋಷಕರು ಭರಿಸಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ವಿಮಾನದಲ್ಲಿ ತೆರಳಿ 2 ದಿನ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಲಾಗುವುದು ಎಂದು ಶಿಕ್ಷಕರಾದ ಸಂಗಮೇಶ, ಜ್ಯೋತಿ, ಲಕ್ಷ್ಮಿ, ಸವಿತಾ, ಶಶಿಕಲಾ ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಿ. ದುರುಗಪ್ಪ, ಉಪನಿರ್ದೇಶಕರಾದ ಕೊಟ್ರೇಶಪ್ಪ, ಡಯಟ್ ಪ್ರಿನ್ಸಿಪಾಲ್ ಗೀತಾ, ಡಯಟ್ ಉಪನ್ಯಾಸಕಿ ಪೂರ್ಣಿಮಾ, ಸಿ.ಆರ್. ಪಿಗಳಾದ ಸುನೀತಾ, ಕೆ.ಎನ್. ಬಸವರಾಜಯ್ಯ, ಬಿ.ಆರ್.ಪಿ. ಭಾಗ್ಯಲಕ್ಷ್ಮಿ, ಬಿ.ಆರ್.ಸಿ. ಕೃಷ್ಣಪ್ಪ, ಎಸ್.ಡಿ.ಎಂ.ಸಿ. ಅಧ್ಯಕ್ಷ ಶಿವರಾಜ್ ಹಾಗೂ ಎಲ್ಲ ಸದಸ್ಯರು ಹಾಗೂ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಪ್ಪ, ಕಾರ್ಯದರ್ಶಿ ಶರಣ್ ಕುಮಾರ್ ಹೆಗಡೆ ಶುಭ ಹಾರೈಸಿದ್ದಾರೆ. नमस्कार। उड़ान 7732 में आपका स्वागत है। बेंगलुरु लगभग 43 मिनट की दूरी पर है। आज हमारे एविटर्स कप्तान परिश्रामवान असे कप्तान जसकंवर सिंह है। साथ ही हमारे विमान कर्मी दल श्वेता और मैं लाभ के मुख्य कर्मी दल हूँ। हम ये रनवे से बोल सकते हैं।